ಹಲ್ಲೆಲೂಯಾ. ನಮ್ಮ ರಕ್ಷಕ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಿಯರೇ ನಿಮ್ಮನ್ನು ವಂದಿಸುವವನಾಗಿದ್ದೇನೆ. ಪ್ರಿಯರೇ, ಯೇಸು ಕ್ರಿಸ್ತನು ಸತ್ಯವಾಗಿದ್ದಾನೆ, ಯೇಸು ಕ್ರಿಸ್ತನು ಜೀವವಾಗಿದ್ದಾನೆ. ಆಮೆನ್. ದೇವರ ವಾಕ್ಯ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಇವತ್ತು ಯೇಸು ಕ್ರಿಸ್ತನು ನನ್ನೊಂದಿಗೆ ನಿಮ್ಮೊಂದಿಗೆ ಮಾತಾಡಬೇಕಂತಾದರೆ ಯೇಸು ಕ್ರಿಸ್ತನು ಖಂಡಿತವಾಗಿ ನಿಮ್ಮ ಹತ್ರ ಮಾತಾಡ್ತಾನೆ. ನೀವು ಆತನಿಗೆ ಸಮಯವನ್ನು ಕೊಡುವುದಾದರೆ, ಸತ್ಯವೇದನ ಅಧ್ಯಯನ ಮಾಡುವುದಾದರೆ, ಆತನ ವಾಕ್ಯದ ಮೂಲಕ ಆತನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಬಯಸ್ತಾನೆ. ಯಾಕಂದರೆ ಆತನ ವಾಕ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನ 14ನೇ ಅಧ್ಯಾಯ 6ನೇ ವಚನ ಈ ರೀತಿಯಾಗಿ ಹೇಳ್ತದೆ, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ. ಆಮೆನ್. ಇಲ್ಲಿ ಮಾರ್ಗ ಸತ್ಯವು ಜೀವವು ನಾನೇ ಆಗಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳ್ತಾನೆ. ನೀವು ಸತ್ಯವನ್ನು ಅರಿಬೇಕಾ? ನೀವು ಕ್ರಿಸ್ತನನ್ನು ಅರಿಬೇಕು. ನೀವು ಕ್ರಿಸ್ತನನ್ನು ಅರಿತಾಗ, ಆತನ ಜೀವಳ ವಾಕ್ಯವನ್ನು ನೀವು ಅಧ್ಯಯನ ಮಾಡುವಾಗ ಆ ಸತ್ಯವನ್ನು ನೀವು ತಿಳಿತೀರಿ. ಯೇಸು ಕ್ರಿಸ್ತನನ್ನು ನೀವು ತಿಳಿತೀರಿ. ಯೇಸು ಕ್ರಿಸ್ತನನ್ನು ನೀವು ತಿಳಿಯುವಾಗ ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಯೋಹಾನ 8ನೇ ಅಧ್ಯಾಯ 31-32 ವಚನ, ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿರುವವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವವಾಗಿದ್ದಾನೆ. ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ದೇವರ ವಾಕ್ಯವು ಕೊಡುವಂಥ ಬಿಡುಗಡೆ ನಿಮಗೆ ಅದು ನಿತ್ಯವಾದ ಬಿಡುಗಡೆ ಆಗಿರ್ತದೆ ಪ್ರಿಯರೇ. ಯಾಕಂದರೆ ಆ ವಾಕ್ಯ ಎಂಬ ಫೌಂಡೇಶನಲ್ಲಿ ನೀವು ಸ್ಥಿರವಾಗಿ ನಿಲ್ತಿರಲ್ಲ, ನೀವು ಕದಲುವುದಿಲ್ಲ. ದೇವರ ವಾಕ್ಯದಲ್ಲಿ ಬೆಳೀತೀರಿ. ದೇವರ ವಾಕ್ಯವು ನಿಮ್ಮೊಂದಿಗೆ ಮಾತಾಡ್ತದೆ. ದೇವರ ವಾಕ್ಯವು ನಿಮ್ಮನ್ನು ಬಲಪಡಿಸ್ತದೆ. ದೇವರ ವಾಕ್ಯವು ನಿಮಗೆ ಹಲವಾರು ಪ್ರಕಟಣೆಗಳನ್ನು, ಹಲವಾರು ವಾಕ್ಯದ ಗೂಢಾರ್ಥಗಳನ್ನು ತಿಳಿಸ್ತದೆ ದೇವರ ವಾಕ್ಯ. ಹಲ್ಲೆಲೂಯಾ. ದೇವರ ವಾಕ್ಯವು ನಮ್ಮ ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಅಧ್ಯಯನ ಮಾಡೋದ್ರಿಂದ ಸಿಗುವಂಥ ಎಲ್ಲ ಆಶೀರ್ವಾದಗಳನ್ನು ನೀವು ಹೊಂದಬೇಕಾದ್ರೆ ದೇವರ ವಾಕ್ಯ ಅಧ್ಯಯನ ಮಾಡಬೇಕು. ಪ್ರತಿ ದಿನನಿತ್ಯ ಖಾಲಿ ಓದಿ ಮುಗಿಸುವುದಲ್ಲ, ಸ್ಟಡಿ ಮಾಡಿ, ಅಧ್ಯಯನ ಮಾಡಿ. ದೇವರ ವಾಕ್ಯವನ್ನು ನೀವು ಅಧ್ಯಯನ ಮಾಡುವಾಗ ಇಚ್ಛೆಯಿಂದ ಅಧ್ಯಯನ ಮಾಡಿ, ಒಂದು ನಿರೀಕ್ಷಿಸಿ ಅಧ್ಯಯನ ಮಾಡಿ. ದೇವರ ವಾಕ್ಯ ಇವತ್ತು ನಾನು ಅಧ್ಯಯನ ಮಾಡ್ತಿದ್ದೇನೆ, ಈ ವಾಕ್ಯದ ಮೂಲಕ ನನ್ನೊಂದಿಗೆ ಮಾತಾಡಲಿಕ್ಕಿದ್ದಾನೆ ದೇವರು. ನೀವು ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭಿಸಿ ಪ್ರಿಯರೇ. ದೇವರೊಂದಿಗೆ ಕೇಳಿಕೊಳ್ಳಿ, ಪವಿತ್ರಾತ್ಮನ ಸಹಾಯವನ್ನು ಬೇಡಿಕೊಳ್ಳಿ. ದೇವರು ನಿಮ್ಮೊಂದಿಗೆ ವಾಕ್ಯದ ಮೂಲಕ ಮಾತಾಡ್ತಾನೆ. ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ದೇವರ ವಾಕ್ಯವೇ ಉತ್ತರವಾಗಿದೆ ಪ್ರಿಯರೇ. ಬೇರೆ ದೈವಿಕ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡ್ಬೋದು, ಲೀಡರ್ಶಿಪ್ ಪುಸ್ತಕ ಇರ್ಬೋದು, ಅಥವಾ ಹಲವಾರು ರೀತಿಯ ಸ್ಟಡೀಸ್ ಬುಕ್ಗಳನ್ನು ನಾವು ಅಧ್ಯಯನ ಮಾಡ್ಬೋದು. ಆದರೆ ದೇವರ ವಾಕ್ಯ ಕೊಡುವಂತಹ ಒಂದು ಸಮಾಧಾನ, ದೇವರ ವಾಕ್ಯದಲ್ಲಿರುವಂತಹ ಜ್ಞಾನ, ದೇವರ ವಾಕ್ಯದಲ್ಲಿ ಅಡಕವಾಗಿರುವಂಥ ಎಲ್ಲ ಸತ್ಯಾರ್ಥಗಳು, ಗೂಢಾರ್ಥಗಳು ನಿಮಗೆ ಸತ್ಯವೇದ ಅಧ್ಯಯನ ಮಾಡಿದಾಗ ಮಾತ್ರ ನಿಮಗೆ ತಿಳಿಯುತ್ತದೆ. ಆಮೇನ್. ಪ್ರತಿಯೊಬ್ಬ ದೇವ ಮಕ್ಕಳ ಜೀವಿತದಲ್ಲಿ ಸತ್ಯವೇದ ಅಧ್ಯಯನ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ಕಾರ್ಯವಾಗಿದೆ. ದೇವರ ವಾಕ್ಯವು ನಮಗೆ ನರಿಶ್ಮೆಂಟ್ ಅಲ್ವಾ, ನಮ್ಮ ಆತ್ಮಕ್ಕೆ ನರಿಶ್ಮೆಂಟ್. ವಿ ಹ್ಯಾವ್ ಟು ಫಿಲ್ ಅವರ್ ಮೈಂಡ್ ವಿತ್ ದ ವರ್ಡ್ ಆಫ್ ಗಾಡ್, ಟು ಫಿಲ್ ಅವರ್ ಹಾರ್ಟ್ ವಿತ್ ದ ವರ್ಡ್ ಆಫ್ ಗಾಡ್ ಅಲ್ಲವೇ. ನಮ್ಮ ಹೃದಯಗಳನ್ನು, ನಮ್ಮ ಮನಸ್ಸನ್ನು, ನಮ್ಮ ಜೀವಿತವನ್ನು ದೇವರ ವಾಕ್ಯದಿಂದ ತುಂಬಿಸುವ ಪ್ರಿಯರೇ. ದೇವರ ವಾಕ್ಯವನ್ನು ನಾವು ಮೆಲುಕು ಹಾಕುವ, ಮೆಮೊರೈಸ್ ಮಾಡುವ. ದೇವರ ವಾಕ್ಯವೇ ನಮ್ಮ ಬಲವಾಗಿದೆ. ದ ವರ್ಡ್ ಆಫ್ ಗಾಡ್ ಈಸ್ ವೆರಿ ಪವರ್ಫುಲ್. ಹಲ್ಲೆಲೂಯಾ. ಅದರ ರುಚಿ, ಅದರ ಸಿಹಿಯನ್ನು ಅನುಭವಿಸಲಿಕ್ಕೆ ಮಾತ್ರ ಅದರ ಬಲ, ಅದರ ಶಕ್ತಿ ಗೊತ್ತಿರ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಬಾಯಿಂದ ಬಂದ ಪ್ರತಿಯೊಂದು ಮಾತುಗಳು, ಉದಾಹರಣೆಗೆ ಹೇಳುವುದಾದರೆ, ಆತನು ಆ ಬಿರುಗಾಳಿಗೆ ಶಾಂತವಾಗು ಎಂಬುದಾಗಿ ಒಂದು ಮಾತು ಹೇಳಿದಾಗ ಶಾಂತವಾಯಿತು. ಯಾಕಂದರೆ ದೇವರ ವಾಕ್ಯದಲ್ಲಿ ಆ ಅಥಾರಿಟಿ ಉಂಟು ಪ್ರಿಯರೇ. ಒಂದು ಬಲವಿದೆ ದೇವರ ವಾಕ್ಯದಲ್ಲಿ. ಅಂದು ಕಾರ್ಯ ಮಾಡಿದ ದೇವರ ವಾಕ್ಯ ಯೇಸು ಕ್ರಿಸ್ತನ ಬಾಯ ಮೂಲಕ ಇಂದು ನನ್ನ ನಿಮ್ಮ ಬಾಯ ಮೂಲಕ ಕೂಡ, ಜೀವಿತದ ಮೂಲಕ ಕೂಡ ಕಾರ್ಯ ಮಾಡುವಂಥದ್ದಾಗಿದೆ. ಅಲ್ಲಿ ದೇವರ ವಾಕ್ಯ ಬದಲಾಗುವುದಿಲ್ಲ, ಯಾಕಂದರೆ ಕ್ರಿಸ್ತನು ಬದಲಾಗುವುದಿಲ್ಲ. ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈಗಲೂ ಮುಂದೆ ಕೂಡ ಇರುವ ಆತನಾಗಿದ್ದಾನೆ. ಹಾಗೆ ಆತನು ಯಾವತ್ತೂ ಬದಲಾಗದ ದೇವರಾಗಿದ್ದಾನೆ. ಹಾಗೆ ಆತನ ವಾಕ್ಯ ಕೂಡ ಏನು ನುಡಿದಿದ್ದಾನೆ ಆತನು ನಡೆಸಿದ್ದಾನೆ. ಹಲ್ಲೆಲೂಯಾ. ಏನು ವಾಗ್ದಾನಗಳು ವಾಕ್ಯದಲ್ಲಿ ಉಂಟು, ಸತ್ಯವೇದದಲ್ಲಿ, ಅದೆಲ್ಲವೂ ನೆರವೇರುವಂಥದ್ದಾಗಿದೆ. ಇಷ್ಟರವರೆಗೆ ನೆರವೇರಿದೆ, ಈಗಲೂ ಮುಂದೆ ಕೂಡ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯಾ. ನೆರವೇರ್ತದೆ, ಯಾಕಂದರೆ ದೇವರ ವಾಕ್ಯವು ಸತ್ಯವಾಗಿದೆ ಪ್ರಿಯರೇ. ಆಮೆನ್. ಹಲ್ಲೆಲೂಯಾ. ಯೇಸುವಿನ ಕೃಪೆಯಿಂದ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂಥ ಕೃಪೆ ಯೇಸುವನ್ನು ಕೊಟ್ಟ, ಅದಕ್ಕೆ ಯೇಸುವಿಗೆ ಮಹಿಮೆ ಸಲ್ಲಿಸ್ತಾನೆ. ದೇವರ ವಾಕ್ಯದ ಅಧ್ಯಯನ ಮಾಡುವ ಪ್ರಿಯರೇ, ಕ್ರಿಸ್ತನಿಗಾಗಿ ಜೀವಿಸುವ. ಹಲ್ಲೆಲೂಯಾ. ಆಮೆನ್. ಗಾಡ್ ಬ್ಲೆಸ್ ಯು ಆಲ್.